ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಗಿರೀಶ. ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋದಲ್ಲಿ ಕರ್ನಾಟಕದ ಅತ್ಯಂತ ಚಿಕ್ಕ ವಯಸ್ಸಿನ ಸ್ವಾತಂತ್ರ್ಯ ಹೋರಾಟಗಾರನ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವಿಡಿಯೋದಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಮೈಲಾರ ಮಹದೇವಪ್ಪ ಅವರ ಬಗ್ಗೆ ತಿಳ್ಕೊಳ್ಳೋಣ. ಮೈಲಾರ ಮಹದೇವಪ್ಪನವರು ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರಿನಲ್ಲಿ 1911 ಜೂನ್ 8ರಂದು ಜನಿಸಿದರು. ಇವರ ಕರ್ನಾಟಕದ ಅತ್ಯಂತ ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರ. ಮೈಲಾರ ಮಹದೇವಪ್ಪನವರು ಪ್ರಾಥಮಿಕ ಶಿಕ್ಷಣವನ್ನು ಮೋಟೆಬೆನ್ನೂರಿನಲ್ಲಿ ಪಡೆದರು. ನಂತರ ಮಾಧ್ಯಮಿಕ ಶಿಕ್ಷಣವನ್ನು ಹಂಸಭಾವಿಯಲ್ಲಿ ಪಡೆದರು. ಹೈಸ್ಕೂಲ್ನಲ್ಲಿ ಇರುವಾಗಲೇ ಹರ್ಡೇಕರ್ ಮಂಜಪ್ಪನವರ ರಾಷ್ಟ್ರೀಯ ಭಾವನೆಗಳಿಂದ ಪ್ರೇರೇಪಿತರಾದರು. ಅದೇ ಸಮಯದಲ್ಲಿ ಗಳಗನಾಥರು ಸಾಹಿತ್ಯ ಮತ್ತು ತಿಲಕರ ಕೇಸರಿ ಪತ್ರಿಕೆಯಲ್ಲಿನ ಲೇಖನಗಳಿಂದ ಇವರಿಗೆ ಪ್ರೇರಣೆ ದೊರೆಯಿತು. ಮೈಲಾರ ಮಹದೇವಪ್ಪನವರು ಮಹಾತ್ಮ ಗಾಂಧೀಜಿಯ ಅನುಯಾಯಿಗಳಾಗಿದ್ದರು. ಬ್ರಿಟಿಷರು ತಯಾರಿಸಿದ ಉಪ್ಪನ್ನು ಭಾರತೀಯರು ಖರೀದಿಸಬೇಕು ಎಂದು ಷರತ್ತು ಇಟ್ಟಾಗ ಮಹಾತ್ಮ ಗಾಂಧೀಜಿಯವರು ಅದನ್ನು ವಿರೋಧಿಸಿ 1930ರಂದು ಉಪ್ಪಿನ ಸತ್ಯಾಗ್ರಹಕ್ಕಾಗಿ ಇಡೀ ಭಾರತ ಜನಕ್ಕೆ ಕರೆ ನೀಡಿದರು. ಅಂತಹ ಸಮಯದಲ್ಲಿ ಕರ್ನಾಟಕದಿಂದ 18 ವರ್ಷ ವಯಸ್ಸಿನ ಹುಡುಗ ಆದ ಮೈಲಾರ ಮಹದೇವಪ್ಪನವರು ಈ ಚಳುವಳಿಗೆ ಭಾಗವಹಿಸಿದರು. ಅದರಿಂದ ದಂಡಿ ಉಪ್ಪಿನ ಸತ್ಯಾಗ್ರಹಕ್ಕೆ ಭಾಗವಹಿಸಿದ ಅತ್ಯಂತ ಕಿರಿಯ ವ್ಯಕ್ತಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ. ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಖ್ಯಾತಿಗೆ ಭಾಜನರಾಗಿದ್ದಾರೆ. ನಂತರ 1942ರಲ್ಲಿ ಪ್ರಾರಂಭವಾದ ಚಲೇ ಜಾವ್ ಆಂದೋಲನ ಪ್ರಾರಂಭವಾಯಿತು. ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಬ್ರಿಟಿಷರು ಸೆರೆ ಹಿಡಿಯಲಾಯಿತು. ನಂತರ ಚಳುವಳಿಗಳು ಉಗ್ರರೂಪ ತಾಳಿತ್ತು. ಮೈಲಾರ ಮಹದೇವಪ್ಪನವರು ಯುವ ಹೋರಾಟಗಾರನಾಗಿ ಸಂಘಟಿಸಿದರು. ಈ ಕಾರಣದಿಂದ ಬ್ರಿಟಿಷರು ಮೈಲಾರ ಮಹದೇವಪ್ಪನವರನ್ನು ಹಿಡಿದು ಕೊಟ್ಟವರಿಗೆ 300 ರೂಪಾಯಿ ಬಹುಮಾನವನ್ನು ಘೋಷಿಸಲಾಯಿತು. ನಂತರ ಬ್ರಿಟಿಷರು ಮೈಲಾರ ಮಹದೇವಪ್ಪನವರನ್ನು ಕೊಲೆ ಮಾಡಲು ಪ್ರಯತ್ನ ಮಾಡಿದರು. ಯಾಕಂದರೆ ಇವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟ ಚಳುವಳಿಗಳಲ್ಲಿ ಭಾಗವಹಿಸುವ ಕಾರಣದಿಂದ ಮೈಲಾರ ಮಹದೇವಪ್ಪವರನ್ನು ಸಾಯಿಸಬೇಕೆಂದು ಬ್ರಿಟಿಷರು ತೀರ್ಮಾನಿಸಿದರು. ಒಂದು ದಿನ ಮೈಲಾರ ಮಹದೇವಪ್ಪನವರು ಬ್ರಿಟಿಷರು ಸಂಗ್ರಹಿಸಿದ ಭೂ ಕಂದಾಯವನ್ನು ಹೊಸರಿಟ್ಟಿಯ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟಿದ್ದರು. ಅದನ್ನು ಜನರಿಗೆ ಹಿಂತಿರುಗಿಸುವ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಂದ ಗುಂಡಿಕ್ಕಿ ಕೊಲ್ಲಲಾಯಿತು. ಇದೇ ಸಮಯದಲ್ಲಿ ಮಡಿವಾಳ ತಿರುಕಪ್ಪ ಮತ್ತು ವೀರಯ್ಯ ಹಿರೇಮಠ್ ಕೂಡ ಹುತಾತ್ಮರಾದರು. ಇವರ ಸವಿ ನೆನಪಿಗಾಗಿ 2008ರಲ್ಲಿ ಇಂಡಿಯಾ ಪೋಸ್ಟ್ ಬಿಡುಗಡೆ ಮಾಡಿದ ಅಂಚೆ ಚೀಟಿಯಲ್ಲಿ ಅವರ ಭಾವಚಿತ್ರವನ್ನು ಚಿತ್ರಿಸಲಾಯಿತು. ನಂತರ 1997ರಲ್ಲಿ ಕರ್ನಾಟಕ ಸರ್ಕಾರ ವೀರಸೌಧವನ್ನು ನಿರ್ಮಿಸುವ ಮೂಲಕ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸಲಾಯಿತು. ನಂತರ ಹಾವೇರಿ ಜಿಲ್ಲೆಯ ರೈಲ್ವೆ ಸ್ಟೇಷನ್ಗೆ ಮೈಲಾರ ಮಹದೇವಪ್ಪ ಹೆಸರನ್ನು ಇಡಲಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.